ಸೊ ಇವತ್ತು ಕೂಡ ಅದೇ ಕಾನ್ಫಿಡೆಂಟನ್ನು ತೆಗೆದುಕೊಂಡು ಹೋಗ್ತಾರಾ ಡೆಲ್ಲಿ? ಹೋಗುವಂಥ ಚಾನ್ಸಸ್ ಇದೆ. ನನಗನ್ಸಿದ ಮಟ್ಟಿಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಡೆಲ್ಲಿ ಟೀಮು. ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮಗೆ ಕ್ಯಾಪ್ಟನ್ನು ಸ್ಟಬ್ಸ್ ಆಗಿರ್ಬೋದು, ಆಮೇಲೆ ಹೊಸ ಹುಡುಗ ಜಾಕ್ ಫಾರಿನ್ ಪ್ಲೇಯರ್ ಬಂದಿರೋದು, ನನಗೇನೋ ಪ್ಲಸ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ SRHನ ನೋಡಿದರೆ ಎಲ್ಲೂ ಕೂಡ ಡೌನ್ ಅಂತ ಅನಿಸುತ್ತೆ. SRH ಬ್ಯಾಟಿಂಗ್ ಲೈನಪ್ ನೋಡಿದರೆ ಏನಪ್ಪ ಹಿಂಗಿದೆ ಬ್ಯಾಟಿಂಗ್ ಲೈನಪ್ ಅಂತ ಅನಿಸುತ್ತೆ. ಬಟ್ ಬಾಲಿಂಗ್ ಕಡೆಗೆ ಬಂದರೆ SRHದು ಅದೇ ಹಣೆ ಬರಾನೆ. ಹೆಂಗೆ RCBಯಲ್ಲಿ ಓಡಿಸ್ಕೊಳ್ತಾ ಇದ್ದಾರೋ, ಬ್ಯಾಟಿಂಗ್ಗಳು ಇಲ್ಲಿ ತುಂಬ ಅದ್ಭುತ ಪ್ರದರ್ಶನ ಕೊಟ್ಟರು ಕೂಡ ಬಾಲಿಂಗ್ ತುಂಬಾ ಲೂಸಾಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಹಂಗೆ ಅನಿಸ್ತಾ ಇದೆ. ಬಟ್ ಈ ಕಡೆಗೆ ಬಂದರೆ ಒಂದು ಕನ್ವಿನ್ಸಿಂಗ್ ಬಾಲಿಂಗ್ ಪಡೆ ಇದೆ DC ಕಡೆಗೆ. ಅದು ಏನಾದರೂ ಅವ್ರಿಗೆ ಪ್ಲಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಹೋಮ್ ಪಿಚ್ ಅಡ್ವಾಂಟೇಜ್ ಖಂಡಿತವಾಗ್ಲೂ ಅದು ಪಡೆದುಕೊಳ್ಳುತ್ತೆ. ಎರಡೂ ತಂಡಗಳ ನಡುವೆ ಇವತ್ತು ಅನ್ಕೋತಾ ಇದ್ದಾರೆ ಇಲ್ಲಪ್ಪ SRH ಒನ್ ಸೈಡ್ ಮ್ಯಾಚ್ ಆಗ್ಬೋದು ಅಂತ. ಬಟ್ ನಾನು ಅನ್ಕೋತೀನಿ ಇವತ್ತು ಬಿಗ್ ಫೈಟ್ ನಡೆಯುತ್ತೆ ಎರಡೂ ತಂಡಗಳ ನಡುವೆ. ಘಟಾನುಘಟಿ ಫೈಟ್ ನಡುವೆ ಕೊನೆ ಓವರು ಅಥವಾ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ತಂಡ ಗೆಲ್ಲುತ್ತೆ ಅನ್ಕೋತೀನಿ. ಖಂಡಿತ. ಯಾಕಂದ್ರೆ ಎರಡು ಟೀಮ್ ಚೆನ್ನಾಗಿದೆ, ಎರಡು ಟೀಮ್ ಗೆದ್ಕೊಂಡು ಬರ್ತಾ ಇರೋದು. ಅಂದ್ರೆ 89ಗೆ ಆಲ್ ಔಟ್ ಮಾಡಿರುವಂತ ಟೀಮ್ ಅದು ಡೆಲ್ಲಿ ಟೀಮು. ಬಟ್ ಇವ್ರನ್ನ ಕಟ್ ಆಗಬೇಕು ಅಂದ್ರೆ ಅವರಿಗೆ ಪ್ಲಾನಿಂಗ್ ಗೊತ್ತಿದೆ. ನಮ್ಮ ಇಂಡಿಯಾ ಬಾಲಿಂಗ್ ಅಟ್ಯಾಕ್ ಇಟ್ಕೊಂಡೆ ಅವ್ರು ಬಾಲಿಂಗ್ ಚೆನ್ನಾಗಿ ಮಾಡ್ತಾ ಇದೆ DC ಟೀಮ್. ಮತ್ತೆ ಅಂಕಪಟ್ಟಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಇಬ್ಬರಿಗೂ. ನೋಡಿ 6ರಲ್ಲಿ 4 ಇವ್ರು ಗೆದ್ದಿದ್ದಾರೆ, SRH ಅವ್ರಿಗೆ 7ರಲ್ಲಿ 3 ಗೆದ್ದಿದ್ದಾರೆ. ಇವತ್ತೇನಾದ್ರೂ DC ಗೆದ್ರೆ ಅಂಕಪಟ್ಟಿಯಲ್ಲೂ ತುಂಬಾ ಚೆನ್ನಾಗಿ ಒಂದು ಪ್ರೋಗ್ರೆಸ್ ಕಾಣಿಸುತ್ತೆ. ಎರಡು ತಂಡಗಳು ಸಮಬಲವಾಗಿ ಕಾಣಿಸ್ಕೊಳ್ಳುತ್ತೆ. ಇವತ್ತೇನಾದ್ರೂ SRH ಏನಾದ್ರೂ ಗೆಲುವನ್ನು ಸಾಧಿಸಿದ್ರೆ ಅದು ಪಿಕ್ಸ್ 3-4ರಲ್ಲಿ ಇದ್ದೇ ಇರುತ್ತೆ ನೋಡಿ. ಫ್ಲೇ ಆಫ್ ಅಂತೂ ಪಕ್ಕ ಅಂತ ಹೇಳ್ತೀನಿ ನಾನು ಅದ್ರಲ್ಲಿ. ಇವತ್ತು SRಗೆ ಸೋಲಿಸಬೇಕು ಅಂತಂದ್ರೆ, ಅಂದ್ರೆ ಹೈದರಾಬಾದ್ಗೆ ಸೋಲಿಸಬೇಕು ಅಂತಂದ್ರೆ ಏನ್ ಮಾಡಬೇಕು DC? ಏನಿದೆ ಸರ್, ಸಿಂಪಲ್ ಟೆಕ್ನಿಕ್. ಏನು ಟಾಸ್ ಏನಾದರೂ ಅಕಸ್ಮಾತ್ ಗೆದ್ದರೆ, ಡೆಲ್ಲಿ ಪಿಚ್ಚು ಹೋಮ್ ಗ್ರೌಂಡು, ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ, ಅಲ್ಲಿ ಡ್ಯೂ ಫ್ಯಾಕ್ಟ್ರು ಜಾಸ್ತಿನೇ ಇದೆ ಇನ್ನು. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಚೇಜಿಂಗೇ ತಗೊತಾರೆ. ಈಗ GT ಮೇಲೆ ಏನು ಮಾಡಿದ್ರು ಸೇಮ್ ಅದೇ ತೊಗೊತಾರೆ. ಸೇಮ್ ಇಂಡಿಯನ್ ಬೌಲರ್ ಅಟ್ಯಾಕ್ ತೊಗೊಂಡು ನಮ್ಮ ಶರ್ಮಾ ಫಾರ್ಮಿಗೆ ಬಂದಿರಲಿಲ್ಲ, ಅವ್ರು ಬಂದರು ಫಾರ್ಮಿಗೆ ಬಂದಿದ್ದಾರೆ. ಈಗ ಬೌಲಿಂಗಲ್ಲಿ ಭಾಳ ಹೊಡೆಸ್ಕೊಂಡವರು. ಸೊ ಅವ್ರಿಗೆ ಫಾರ್ಮಿಗೆ ಬಂದಿರೋದ್ರಿಂದ ಕುಲ್ದೀಪ್ ಯಾದವ್ ಒಂದು ನಮ್ಮ ಟೀಮ್ ಡೆಲ್ಲಿ ಟೀಮ್ಗೆ ಒಂದು ಸ್ಟ್ರಾಂಗ್ ಆಗಿ ಕಾಣ್ತಿದ್ದಾರೆ. ಸೊ ಸ್ಪಿನ್ ಅಟ್ಯಾಕಲ್ಲಿ ಚೆನ್ನಾಗಿದೆ. ಸೊ ಮುಖೇಶ್ ಅವರು ಇದ್ದಾರೆ. ಮತ್ತು ಆಮೇಲೆ ಈ ಕಡೆ ನಾವು ನೋಡೋದಾದ್ರೆ ನಮ್ಮ SRH ಟೀಮಲ್ಲಿ ನೋಡ್ತಾ ಹೋದರೆ ಸರ್ ರನ್ನಿಗೆ ಯಾವುದೇ ಕೊರತೆ ಇಲ್ಲ. ಸೊ ಬೌಲಿಂಗಲ್ಲಿ ತುಂಬ ವೀಕ್ನೆಸ್ ಕಾಣ್ತಾ ಇದೆ, ತುಂಬ ವೀಕ್ನೆಸ್ಗಳಿದೆ. ಭುವನೇಶ್ವರ್ ಕುಮಾರ್ ಹೊಡ್ಸ್ಕೊತಾ ಇದ್ದಾರೆ, ನಟರಾಜನ್ ಹೊಡ್ಸ್ಕೊತಾ ಇದ್ದಾರೆ. ಸೊ ಆದರೆ ಹೈದರಾಬಾದ್ ಮೈನಸ್ ಏನು ಅಂತಂದ್ರೆ ಕಡಿಮೆ ರನ್ಗೆ ಡಿಫೆಂಡ್ ಮಾಡಿರೋದನ್ನ ನಾವು ನೋಡೇ ಇಲ್ಲ ಹೈದರಾಬಾದ್ ಟೀಮ್. ಯಾವಾಗಲೂ ನೀವು 190+ ಇದ್ದಾಗ ಮಾತ್ರ ಗೆಲ್ಲುವಂತ ಸಾಧ್ಯ. ಅದು ಅಪರೂಪಕ್ಕೆ ಅನ್ನೋ ಥರ, ಅಂದ್ರೆ ಕೊನೆ ಹಂತಕ್ಕೆ ಹೋಗಿ ಗೆಲ್ಲುವಂತ ಸಾಧ್ಯತೆ. ಇವತ್ತು ನಿಜವಾದ ಬ್ಯಾಟಿಂಗ್ ಲೈನಪ್ ಟೆಸ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಸ್ಟ್ರಾಂಗ್ ಬೌಲಿಂಗ್ ಇದ್ದಾಗ ಬ್ಯಾಟಿಂಗ್ ಲೈನಪ್ ನೀವು ಎಂಥದೇ ಸ್ಟ್ರಾಂಗ್ ಇರಲಿ, ಫಿಲಿಪ್ಸ್ ಸಾಲ್ಟು ಇರಲಿ, ಅದು ಟ್ರಾವಿಸ್ ಹೆಡ್ಗೆ ಟಕ್ಕರ್ ಕೊಡ್ತಾರೆ ನಮ್ಮ ಕುಲ್ದೀಪ್ ಯಾದವ್. ಸೊ ಅಭಿಷೇಕ್ ಶರ್ಮಾ ಏನಾದ್ರೂ ಪವರ್ ಪ್ಲೇಲಿ ಹೋಯ್ತು ಅಂದರೆ, 1 ವಿಕೆಟ್ ಹೋಯ್ತು ಅಂದರೆ 100% ಹೇಳ್ತೀನಿ SRH ಕಡಿಮೆ ಮೊತ್ತಕ್ಕೇ ಕಟ್ ಆಗ್ತಾರೆ DC ಅವರು. ಪ್ರಿಯಾಂಕಾ ಅವ್ರು ಹೇಗಿರ್ಬೋದು ಇವತ್ತಿನ ಕದನ? ಇವತ್ತು DC ಮತ್ತು SRH ಎರಡೂ ಕಡೆ ವೀಕ್ನೆಸ್ಗಳು ಇದೆ, ಸ್ಟ್ರೆಂತು ಇದೆ. ಸೊ ಎರಡು ಟೀಮ್ ನೋಡ್ತಾ ಇದ್ರೆ, ಆ್ಯಂಡ್ DC ಏನು ಮೊನ್ನೆ ಗುಜರಾತ್ ಜೊತೆ ಆಟ ನೋಡಿದ್ವಿ, ಇದನ್ನು ನೋಡ್ತಾ ಇದ್ರೆ DC ಎಲ್ಲೋ ಒಂದು ಕಡೆ ಸ್ಟ್ರಾಟಜಿ ಪ್ಲೇ ಮಾಡಿಬಿಟ್ಟು ಚೆನ್ನಾಗಿ ಆಟ ಆಡುತ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ SRH ಏನು ಕಡಿಮೆ ಇಲ್ಲ, ಅವರು 200 ಮೇಲೆ ಸ್ಕೋರ್ ಮಾಡಿದವರು. ಸೊ ಇವತ್ತಿನ ಮ್ಯಾಚಲ್ಲಿ ಒಂದು ವೇಳೆ SRH ಏನಾದರೂ 200 ತನಕ ಸ್ಕೋರ್ ತೊಗೊಂಡೋದ್ರೆ ಸ್ವಲ್ಪ DCಗೆ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. 200 ಹೊಡೆದ್ರೂ ಅವರಿಗೆ ಭಯ. ಯಾಕೆಂದ್ರೆ 200+ RCB ಆಲ್ಮೋಸ್ಟ್ ಅಲ್ಲಿ ಚೇಜಿಂಗ್ ಇತ್ತು, ಅದು ಕಳೆದು ಬಂದಿದೆ. ಸೊ ಇವತ್ತು ಅಂದ್ರೆ ಈ SRH ಟೀಮ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದ್ರ ಬಳಗ ಹೈದರಾಬಾದ್ ತಂಡ ಹೇಗಿರಬಹುದು ಅಂತೇಳಿ. RCB ಗೆದ್ರೂ ಕೂಡ ಅವರಿಗೆ ಸಹಜವಾಗಿ ಭಯ ಅಥವಾ ಹಿನ್ನಡೆ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು 280+ ಇದ್ರೂ ಕೂಡ ಅಲ್ಲಿ ತನಕ ಮ್ಯಾಚನ್ನು ತೆಗೆದುಕೊಂಡು ಹೋಗ್ತೀರಾ ಅಂದ್ರೆ ನಿಮಗೆ ನಿಮ್ಮ ತಂಡದಲ್ಲಿ ಬಾಲಿಂಗ್ ಮೈನಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ DCಗೆ ಪ್ಲಸ್ ಪಾಯಿಂಟು ಚೆನ್ನಾಗಿ ಕಟ್ ಆಗ್ತಾ ಇದ್ದಾರೆ, ಜೊತೆಗೆ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಎರಡು ಟೀಮ್ನ ಹೋಲಿಕೆ ಮಾಡಿದಾಗ DC ಪ್ಲಸ್ ಅಂತ ಗೊತ್ತಾಗುತ್ತೆ. ಬಟ್ DC ವಿರುದ್ಧ ಅನಂತರ ಬಳಗ ಯಾವ ರೀತಿಯಾಗಿದೆ ಎಸ್ ಪಾಟೀಲ್ ಎಕ್ಸ್ಪ್ಲೇನ್ ಮಾಡಿ. ಖಂಡಿತ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ SRH ಬ್ಯಾಟಿಂಗ್ ಲೈನಪ್. ತುಂಬ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ರು ಹೊಡಿತಾರಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಟ್ರಾವಿಸ್ ಹೆಡ್ ಖಂಡಿತವಾಗ್ಲೂ ಇರ್ತಾರೆ. ಅಭಿಷೇಕ್ ಶರ್ಮಾ ಒಳ್ಳೆ ಫಾರ್ಮಲ್ಲಿದ್ದಾರೆ. ಮಕ್ರಮ್ ನಾನು ಅನ್ಕೊಂಡಿರಲಿಲ್ಲ, ಅದಕ್ಕಿಂತ ಒಳ್ಳೆ ಫಾರ್ಮಲ್ಲಿದ್ದಾರೆ. ಕ್ಲಸನ್ ಈ ತಂಡದ ಟ್ರಂಪ್ ಕಾರ್ಡು. ಅಬ್ದುಲ್ ಸಮದ್ ಏನಾದರೂ ಒಂದು ಕಮ್ಬ್ಯಾಕ್ ಆದರೆ ಈ ತಂಡ ಪವರ್ ಹಿಟ್ಟರ್ಗಳಿಂದ ಕೂಡಿರುತ್ತೆ. ನಿತೀಶ್ ರೆಡ್ಡಿ ಒಂದು ಮ್ಯಾಚಲ್ಲಿ ಮಾತ್ರ ಆಲ್ರೌಂಡ್ ಪ್ರದರ್ಶನ ಬಂದಿದೆ, ಚೆನ್ನಾಗಿ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ. ಶಹಬಾಜ್ ಅಹಮದ್ ಬೇಕಾದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಫ್ಯಾಟ್ ಕಮಿನ್ಸ್ ಆಸ್ ಅ ಕ್ಯಾಪ್ಟನ್ ಆಗಿ ಮಿಡ್ಲ್ ಓವರ್ಸ್ಗಳಲ್ಲಿ ಬಂದು ತುಂಬ ಚೆನ್ನಾಗಿ ಬಾಲಿಂಗ್ನ ಹಾಕ್ತಾ ಇದ್ದಾರೆ. ಕಟ್ಟರ್ ಬಾಲರ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಭುವಿ ಅವರಿಗೆ ಹೆಚ್ಚಿಗೆ ವಿಕೆಟ್ಸ್ ಬೀಳ್ತಾ ಇಲ್ಲ, ಡೆತ್ ಓವರ್ಸ್ನಲ್ಲಿ ಜಾಸ್ತಿ ರನ್ ಕೊಡ್ತಾ ಇದ್ದಾರೆ. ಉನದ್ಕಟ್ ಕೂಡ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ನಟರಾಜನ್ ಅವ್ರನ್ನ ನಾವು ಹಳೆ ಸ್ವಿಂಗ್ ಮತ್ತು ಆ ಒಂದು ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಏನು ನೋಡ್ತಾ ಇದ್ವಿ, ಬಟ್ ಈ ಸರಿ ಅದು ಕಾಣಿಸ್ತಾ ಇಲ್ಲ. ಮತ್ತು ಮಯಾಂಕ್ ಮಾರ್ಕಂಡೆ ಬರ್ತಾರೆ ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ನನಗನ್ಸಿದ ಮಟ್ಟಿಗೆ ಬಾಲಿಂಗ್ನಲ್ಲಿ ಸ್ವಲ್ಪ ಸುಧಾರಣೆ ಕಂಡ್ರೆ ಈ ತಂಡವನ್ನು ಹಿಡಿಯೋರೇ ಯಾರೂ ಇಲ್ಲ. ಬಟ್ ನೀವು
230 240 ತನ ಹೋದ್ರು ಕೂಡ ಅವ್ರ ಟಾರ್ಗೆಟ್ ಇರೋದೇ ಅಷ್ಟೇ, ಗೆಲ್ಬೇಕು ಅಂದ್ರೆ ನೀವು 220 ಮೇಲೆನೇ ಹೊಡಿಬೇಕು. ನಮ್ಮ RCB ಹಣೆ ಬರ ಅಷ್ಟೇ, ಈ ಎರಡು ತಂಡಗಳದ್ದು ಹಣೆ ಬರ ಅಷ್ಟೇ ಇದೆ. ಖಂಡಿತವಾಗ್ಲೂ ಬೌಲಿಂಗ್ ಮೈನಸ್ ಇದ್ದಾಗ ಆ ಯಾವುದೇ ತಂಡ ಫೈನಲ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ದೊಡ್ಡವರೆಲ್ಲ ಹೇಳ್ತಾರೆ. ಬಟ್ ಅದೇ ಮೈನಸ್ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲೇನಾದ್ರೂ ಸುಧಾರಣೆ ಕಂಡು ಬಂದ್ರೆ ಖಂಡಿತವಾಗ್ಲೂ ಇದು ಈ ಸರಿ ಕಪ್ ಗೆಲ್ಲುವಂತ ನೆಚ್ಚಿನ ತಂಡ ಆಗೋದ್ರಲ್ಲಿ ಡೌಟೇ ಇಲ್ಲ. ಎಂ ಕುಮಾರ್, ಇನ್ನು ಡಿ ಸಿಗೂ ಕೂಡ ನೋಡೋಣ. ಅಂದರೆ ನೀವು ಹೈದರಾಬಾದ್ನ ಸೋಲಿಸಬೇಕು ಅಂತಂದರೆ ಡಿ ಸಿ ಕಡೆಯಿಂದಲೂ ಕೂಡ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಇರುತ್ತೆ. ರಿಷಬ್ ಪಂತ್ ಇದ್ದಾರೆ, ಕ್ಯಾಪ್ಟನ್ ಆಗಿ ಚೆನ್ನಾಗಿ ಆಡಿದ್ದಾರೆ ಕಳೆದ ಪಂದ್ಯ. ಈ ತಂಡದಲ್ಲಿ ಏನು ಗೊತ್ತಾ, ತುಂಬಾ ಬಲಾಢ್ಯವಾಗಿ ಇವರೇ ಹೊಡೆದು ಗೆಲ್ಲಿಸ್ತಾರಪ್ಪ, ಒಬ್ಬನೇ ಗೆಲ್ಲಿಸ್ತಾನೆ ಅಂತವ್ರು ಯಾರು ಇಲ್ಲ ಇದರಲ್ಲಿ. ಬಟ್ ಎಲ್ಲರದು ಕೂಡ ಕಾಂಟ್ರಿಬ್ಯೂಷನ್ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಅದು ಈ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇರ್ಬೋದು. ಪೃಥ್ವಿ ಶಾ ಆಗಿರ್ಬೋದು, ವಾರ್ನರ್ ಇವತ್ತು ಆಡಿಸ್ತಾರೆ ಇಲ್ಲ ಗೊತ್ತಿಲ್ಲಪ್ಪ, ವಾರ್ನರ್ ಆ ಚಾರ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಪ್ರಕಾರ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಆಡಿಸ್ಬೇಕು ಒಂದು 2 ಮ್ಯಾಚು. ಬಟ್ ಇಲ್ಲಿ ಇವ್ರಿಗೆ ಟ್ರಂಪ್ ಕಾರ್ಡ್ ಆಗಿರ್ಬೋದು. ಜಾಕ್ ಫ್ರೇಜರ್ ಒಂದು ಒಳ್ಳೆ ಕಂಬ್ಯಾಕ್ ಅಪ್ಪ, ಆ ಹುಡುಗ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ಟಬ್ಸ್ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಸಾಯಿ ಹೋಪ್ ಆಸ್ ಅ ಫಿನಿಷರ್ ತುಂಬ ಚೆನ್ನಾಗಿದ್ದಾರೆ. ಪಂತ್ ಫಾರ್ಮ್ನಲ್ಲಿ ಇರೋದು ಈ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್, ಡೌಟೇ ಇಲ್ಲ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಒಳ್ಳೆ ಸ್ಪಿನ್ ಮೋಡಿ ಮಾಡ್ತಾನೆ ಇದ್ದಾರೆ. ಇಶಾಂತ್ ಶರ್ಮಾ ಹಳೆ ಹುಲಿ ತುಂಬ ಚೆನ್ನಾಗಿ ವಿಕೆಟ್ ತಗೋತಾ ಇದ್ದಾರೆ. 2-3 ಮ್ಯಾಚಿಂದನೂ 2-3 ವಿಕೆಟ್ ಬೀಳ್ತಾನೆ ಇದೆ. ಮುಖೇಶ್ ಕುಮಾರ್ ಕಳೆದ ಪಂದ್ಯದ ಹೀರೋ 3 ವಿಕೆಟ್ನ ತೆಗೆದುಕೊಂಡಿದ್ರು. ಖಲೀಲ್ ಅಹ್ಮದ್ ಡೀಸೆಂಟ್ ಬಾಲಿಂಗ್, ಬಟ್ ಡೆತ್ ಓವರ್ಸ್ ಬೇಡಪ್ಪ ಇವರಿಗೆ, ಖಂಡಿತವಾಗ್ಲೂ ಜಾಸ್ತಿ ರನ್ ಕೊಡ್ತಾರೆ. ಇಲ್ಲಿ ಪೊರೆಲ್ಲ ಒಂದು 2-3 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ತುಂಬ ಚೆನ್ನಾಗಿ ಆಡಿದ್ರು ಈ ತಂಡದಲ್ಲಿ. ಬಟ್ ಇತ್ತೀಚೆಗೆ ಒಂದು 2 ಮ್ಯಾಚಲ್ಲಿ ಫೇಲ್ ಆಗಿದ್ದಾರೆ. ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ, ಬಿಗ್ ಹಿಟ್ ಬರ್ತಾ ಇಲ್ಲ. ಒಂದು 20-25 ರನ್ನಿಗೆ ಔಟ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ಒಂದು ಬಿಗ್ ಇನ್ನಿಂಗ್ಸ್ ಬರಬೇಕು. ಯಂಗ್ಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಈ ಸರಿ. ಬಟ್ ಇವ್ರ ಕಡೆಯಿಂದನೂ ಆ ಪೊಟೆನ್ಷಿಯಲ್ ಇದೆ, ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ರಿಷಬ್ ಪಂತ್ ಬಳಗ ಒಂದು ಸ್ವಲ್ಪ ಬ್ಯಾಟಿಂಗ್ನಲ್ಲೂ ಬೌಲಿಂಗ್ನಲ್ಲೂ ಎರಡೂ ಕಡೆ ಸಮಾನತೆ ತುಂಬ ಒಳ್ಳೆ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಇವತ್ತು ಈ ತಂಡ ಗೆಲ್ಲುವಂತಹ ತಂಡ ಅಂತ ನಾನು ಅನ್ಕೋತೀನಿ. ಮಂಜುವರಿ, ಟೀಮ್ ನೋಡಿದಾಗ ನಿನ್ನೆ ಅಂದರೆ ಕಳೆದ ಪಂದ್ಯದ 3 ಜನ ಫಾರಿನ್ಸ್ ಇದ್ದರು. ಅಂದರೆ ಆ ರೀತಿಯ ಕನ್ವಿನ್ಸಿಂಗ್ ವಿಕ್ಟ್ರಿ ಇತ್ತು ಡಿ ಸಿ ಕಡೆಯಿಂದ. ಡೇವಿಡ್ ವಾರ್ನರ್ ಇಲ್ಲ, ಬಟ್ ಇವತ್ತಿನ ಪಂದ್ಯದಲ್ಲಿ ಇನ್ನೂ ಗೊತ್ತಿಲ್ಲ. ಸೊ ಒಂದು ವೇಳೆ ಬಂದರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬಂದಿಲ್ಲ ಅಂತಂದರೆ ಪೊರೆಲ್ ಕಡೆಯಿಂದ ಹೀನಾಯ ಪ್ರದರ್ಶನ ಆಗ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಬಟ್ ಎರಡು ಟೀಮ್ನ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಇನ್ನೊಂದು 2 ಟೀಮಲ್ಲಿ ನೋಡಿದಾಗ ಇವ್ರ ಮ್ಯಾಚ್ಗಳು 2 ಮ್ಯಾಚಲ್ಲೂ ಅಬ್ಸರ್ವ್ ಮಾಡಿದಾಗ, 2 ಮ್ಯಾಚಲ್ಲೂ ಅಬ್ಸರ್ವ್ ಮಾಡಿದಾಗ, ಸೊ ಇವ್ರೇನಂದರೆ ಕಟ್ಟಿ ಹಾಕಿ ರನ್ ಕೊಡ್ತಾ ಇದ್ದಾರೆ. ಅಂದರೆ ದುಬಾರಿ ರನ್ನಿಗೇನು ಅಂತ GTನ ಮಿಲ್ಲರು, ತೆವಾಟಿಯಾ, ರಶೀದ್ ಖಾನು ಡೆತ್ ಅವರಲ್ಲಿ ಅವ್ರು ಹೊಡಿಬಡಿ ಆಟಕ್ಕೆ ರೆಡಿ ಇದ್ದು ಅಂಥವ್ರನ್ನ ಕಟ್ಟಾಕಿ 89 ರನ್ನಿಗೆ ಆಲ್ಔಟ್ ಮಾಡಿರೋ ಒಂದು ಕಾನ್ಫಿಡೆಂಟಾಗಿ ಬಂತಾರೆ ಅಂತಂದರೆ, ಇವ್ರನ್ನ ಮಿನಿಮಮ್ ಏನಂದ್ರೆ 180-190 ಒಳಗೆ ಕಟ್ಟಾಕುವಂಥ ಸಾಮರ್ಥ್ಯ ಇವರಲ್ಲಿದೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಬೌಲಿಂಗ್ ಲೈನಪ್ಪು. ಮುಖೇಶ್ ಕುಮಾರು 1-2 ಮ್ಯಾಚಲ್ಲಿ ಇದ್ದಿದ್ದಿಲ್ಲ, ಅವ್ರು ಬಂದಾಗಿದ್ದನು ಗೆಲ್ಲು ಖಾತೆಯನ್ನು ಓಪನ್ ಮಾಡ್ಕೊಂಡಿದ್ದಾರೆ ಡಿ ಸಿ. ಸೊ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಪವರ್ ಪ್ಲೇಲಿ ಏನಾದ್ರು ಹೈದರಾಬಾದ್ನ ಕಟ್ಟಾಕ್ತು ಅಂತಂದರೆ, ಹಿಂದೆ ಡೆಪ್ತಲ್ಲಿ ಎಂಟ್ರಿ ಕ್ಲಾಸ್ ಇನ್ನೂ ಅಷ್ಟೊಂದು ಅಂದರೆ ಅವ್ರು ಆ ದಾರಿ ಹಾಕ್ಕೊಟ್ರೆ ಮಾತ್ರ ಅವ್ರು ಮುಂದೆ ಹೋಗೋಕ್ಕೆ ಕರೆಕ್ಟ್ ಇದ್ದಾರೆ. ಸೊ ನಾವು ಹಿಂದೆ ಮ್ಯಾಚ್ಗಳು ನೋಡಿದ್ದೀವಿ, ಅವರು ಯಾರಾದರೂ ಹಾಕ್ಕೊಟ್ಟು ದಾರಿ ಏನಾದರೂ ಒಂದು 60-70 ಹೊಡ್ಕೊಟ್ರು ಪವರ್ ಪ್ಲೇಲಿ ಅಂತಂದರೆ, ಅವ್ರು ಬೇಕಾದರೆ ನೀವು ಹೊಡಿಬಡಿ ಆಟಕ್ಕೆ ರೆಡಿ ಅವೇ, ನಾನು ಹೊಡಿತೀನಪ್ಪ. ಸೊ ಅವತ್ತು ಹಿಂದೆ ಏನಾದ್ರೂ ಒಂದು ಸ್ವಲ್ಪ ಪ್ರೆಷರ್ ಬಿತ್ತು ಅವ್ರಿಗೆ ಟೀಮಲ್ಲಿ ಅಂತಂದರೆ ಅವ್ರೂ ಹೊಡಿಯಲ್ಲ. ಅದೊಂದು ಹೇಳ್ಬೋದು. ಪ್ರಿಯಾಂಕ, ಈಗ ಕ್ಯಾಪ್ಟನ್ಸಿ ಅಂತ ಬಂದಾಗ ಪ್ಯಾಟ್ ಕಮಿನ್ಸ್ ಅವ್ರ ಕ್ಯಾಪ್ಟನ್ಸಿ ಅದ್ಭುತವಾಗಿದೆ. ಎರಡು ಮಾತೇ ಇಲ್ಲ. ಜೊತೆಗೆ ಅವರೇ ಬಂದು ಕಂಟ್ರೋಲ್ ಮಾಡ್ತಾರೆ, ಗೆಲ್ಲೋದಕ್ಕೆ ಅವರೇ ಕಾರಣ. ಎಲ್ಲ ಬಾಲರ್ಸ್ಗಳು ದುಬಾರಿ ಆಗ್ತಾ ಇದ್ದಾರೆ, ಬಂದು ಅವರು ಕಂಟ್ರೋಲ್ ಮಾಡ್ತಾರೆ, ಕೊನೆಗೆ ಆ ಪಂದ್ಯವನ್ನು ಗೆಲ್ಲಿಸಿ ಕೊಡ್ತಾ ಇದ್ದಾರೆ. ಸೊ ಕ್ಯಾಪ್ಟನ್ಸಿ ಅಂತೂ ಚೆನ್ನಾಗಿದೆ, ಬಟ್ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಅಂದರೆ ನೀವು ಯಾವಾಗಲೂ ಓಪನಿಂಗ್ ಚೆನ್ನಾಗಿತ್ತು ಅಂದರೆ ಮಾತ್ರ ಅದು ಕೊನೆ ತನಕ ಇರುತ್ತೆ. ಇದು ಶರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ, ಆಮೇಲೆ ಟ್ರಾವಿಸ್ ಹೆಡ್ ಇದ್ದರೆ ಮಾತ್ರ ಅದು ಟೀಮ್ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಅದು ಟೀಮೇ ಕಳೆದು ಹೋಗ್ತಾ ಇದೆ. ಸೊ ಹಾಗಾಗಿ ಬಾಲಿಂಗಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಸೊ ಏನಾದರೂ ಇವತ್ತಿನ ಪಂದ್ಯದಲ್ಲಿ ಭುವನೇಶ್ವರ್ ಅವ್ರನ್ನ ಕೂಡಿಸುವಂಥ ಸಾಧ್ಯತೆ ಇದೆಯಾ? ಬೇರೆಯವರಿಗೆ ಅವಕಾಶ ಕೊಡಲಿ ಅಂತ, ಯಾಕಂದರೆ ಇದುವರೆಗೂ ಕೂಡಿಸಿದ್ರೆ ನಾವು ನೋಡೇ ಇಲ್ಲ ಭುವನೇಶ್ವರ್ಗೆ. ಸೊ ಇರಲಿ, 1-2 ಪಂದ್ಯದಲ್ಲಿ ಅವ್ರನ್ನ ಕೂಡಿಸುವಂಥ ಸಾಧ್ಯತೆ ಇರುತ್ತೆ. ಹೇಗೆ ಸಾಧ್ಯತೆ ಇರಬಹುದು, ಯಾಕಂತಂದ್ರೆ ಇಲ್ಲಿವರೆಗೂ ಕೂಡಿಸಿಲ್ಲ. ಆ್ಯಂಡ್ ಹೊಸಬ್ರಿಗೆ ಇವರು ಚಾನ್ಸ್ ಕೊಡಬೇಕು ಅಂತ ಇದ್ರೆ ಅಫ್ಕೋರ್ಸ್ ಕೂರಿಸ್ತಾರೆ ಅಂತ ಅನ್ಸುತ್ತೆ. ಕೂಡಿಸಿದ್ರೆ ಒಂದು ಚೆನ್ನಾಗಿರುತ್ತೆ ಅಂತಂದ್ರೆ ವಾಪಸ್ ಬರ್ಬೋದು. ಯಾಕಂದ್ರೆ ನಾವು RCB ಪ್ರಿಯಾಂಕಾ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ, ಬಂದು ವಾಪಸ್ ಆದ ನಂತರ 2 ಮಾಸ ಗೆಲ್ಸ್ಕೊಳ್ಬೇಕಲ್ಲ. ಈಗ ಎಲ್ರಿಗೂ ಅದೇ ಇರಬೇಕು. ಬಟ್ ಭುವಿಗೆ ವಿಕೆಟ್ಸ್ ಬೀಳ್ತಾ ಇಲ್ಲ. ಬಟ್ ಆರಂಭದಲ್ಲಿ ಎಂತ ಬಾಲಿಂಗ್ ಗೊತ್ತಾ, ಈ ಒಂದು 3-4 ಸೀಸನ್ ಹಿಂದ್ಗಡೆ ಹೋಗ್ಬಿಟ್ರೆ ಭುವಿ ಬಾಲಿಂಗ್ಗೆ ಎದುರ್ತಾ ಇದ್ರು. ಆರಂಭದಲ್ಲಿ 2 ಓವರ್ ಮಾತ್ರ ಎಂತ ಸ್ವಿಂಗ್ ಆಗ್ತಾ ಇದ್ದು ಅಂದ್ರೆ ಟಚ್ ಮಾಡೋದಕ್ಕೂ ಭಯ ಆಗ್ತಿತ್ತೇನೋ ಅಷ್ಟರ ಮಟ್ಟಿಗಿತ್ತು. ಬಟ್ ಎಲ್ಲೋ ಈ ಸರಿ ಆ ವೇಗನೂ ಇಲ್ಲ, ಆ ಸ್ವಿಂಗೂ ಇಲ್ಲ, ಅದು ಮೈನಸ್
ಆಗ್ತಾ ಇರೋದು. ಒಂದು 2-3 ಮ್ಯಾಚನ್ನ ಕೂರಿಸಿ ಯಂಗ್ಸ್ಟರ್ಸ್ಗೆ ಅವಕಾಶವನ್ನು ಕೊಡಬೇಕು. ಉನದ್ಕಟ್ ಕೂಡ ಅಷ್ಟೇನು ಪ್ರಭಾವಿಯಾಗಿ ಬಾಲಿಂಗನ್ನು ಮಾಡ್ತಾ ಇಲ್ಲ. ಬಾಲಿಂಗ್ ಲೈನಪ್ಗೆ ಹೋದರೆ 3 ಜನ ಅವ್ರ ಫಾರ್ಮಲ್ಲಿ ಇಲ್ಲದೆ ಇರೋದು ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಭುವಿ, ಉನದ್ಕಟ್, ನಟರಾಜನ್ ಏನು ವಿಕೆಟ್ಸ್ ಬೀಳ್ತಾ ಇಲ್ಲ. ಭಾಳ ಅಂದರೆ 1-2 ಇಷ್ಟೇ. ಜಾಸ್ತಿ ಆ ಇಂಪ್ಯಾಕ್ಟ್ ಮಾಡಿ ಆ ತಂಡವನ್ನು ಗೆಲ್ಲಿಸುವಂಥ ತಾಕತ್ತು ಖಂಡಿತವಾಗ್ಲೂ 3 ಜನರಿಗಂತೂ ಇಲ್ಲ. ಇದ್ದಿದ್ದಲ್ಲೇ ಪ್ಯಾಟ್ ಕಮೆನ್ಸ್ ಬೆಸ್ಟು. ನೀವು ತುಂಬ ರನ್ಸ್ ಕೊಡ್ತಾ ಇದ್ದಾಗಲೂ ಕೂಡ ಆ 4 ಓವರ್ ಏನು ಮಾಡ್ತಾ ಇದ್ದಾರಲ್ಲ ಅದರಲ್ಲಿ 25-26 ಇಷ್ಟೇ ರನ್ ಕೊಟ್ಟು 1-2 ವಿಕೆಟ್ ತೆಗೆದುಕೊಂಡೇ ಇರ್ತಾ ಇದ್ದಾರೆ. ಮತ್ತು ಕಟ್ಟರ್ ಬೌಲರ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಪಿಚ್ಗಳಲ್ಲಿ ಕಟ್ಟರ್ ಬಾಲ್ಗಳನ್ನು ಅಂದರೆ ಸ್ಲೋ ಆಗಿ ಮಧ್ಯಮದಲ್ಲಿ ಬಾಂಬ್ಸ್ ಮಾಡಿ ಎದೆ ತನಕ ಬಾಲ್ ತೊಗೊಂಬರೋದನ್ನು ಮಾಡಿದರೆ ಖಂಡಿತವಾಗ್ಲೂ ಅಂಥ ಬಾಲ್ಗಳನ್ನು ನಮ್ಮವ್ರು ಯಾರು ಹೊಡೆಯಲ್ಲ. ಅದನ್ನು ತುಂಬ ಚೆನ್ನಾಗಿ ಅವ್ರು ಯೂಸ್ ಮಾಡ್ಕೋತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಆಸ್ ಅ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೂ ಕೂಡ ಕೆಲವೊಂದು ಮೈನಸ್ಗಳಿದ್ದಾವೆ. ಆಸ್ ಅ ಬ್ಯಾಟಿಂಗ್ ಲೈನಪ್ಪಲ್ಲಿ ಮೈನಸ್ಗಳಿದೆ. ಮತ್ತು ಅಭಿಷೇಕ್ ಶರ್ಮಾ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಒಂದು 30-40 ಅಷ್ಟೇ ಬರ್ತಾ ಇದೆ. ಮೊದಲು ಆರಂಭದಲ್ಲಿ ತುಂಬ ಚೆನ್ನಾಗಿ ಬಂತು, ಮತ್ತು ಈಗ ಮತ್ತೆ ಫೇಲ್ಯೂರ್ ಆಗ್ತಾ ಇದ್ದಾರೆ. ಕ್ಲಸನ್ ಮೇಲೇ ನೀವು ತುಂಬ ಜವಾಬ್ದಾರಿನ ವಹಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಮೈನಸ್ ಆಗ್ತೀರಾ. ಖಂಡಿತವಾಗ್ಲೂ ಇವತ್ತಿನ ಪಂದ್ಯದಲ್ಲಿ ಎಲ್ಲರೂ ಕೂಡ ಕಮ್ಬ್ಯಾಕ್ ಆದರೆ ಮತ್ತೆ SRHನ ಹಳೆ ಚಾರ್ಮ್ನ ನೋಡ್ಬೋದು ಅಂತ ಅನ್ಕೋತೀವಿ. ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಇವತ್ತಿನ ಪಂದ್ಯದಲ್ಲಿ? ತುಂಬ ದೊಡ್ಡ ಸ್ಕೋರ್ ಆಗುತ್ತೆ ಪಿಚ್ ರಿಪೋರ್ಟ್. ಖಂಡಿತವಾಗ್ಲೂ ಡೈಲಿ ನಿಮ್ಗೆಲ್ಲರೂ ಗೊತ್ತಿರೋದು WPL ನೋಡಿದ್ವಿ 170, 190 ಅಲ್ಲಿ ತನಕ ಹೋಗಿತ್ತು. ಇವತ್ತೇನಾದರೂ SRH ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾನು ಹೇಳ್ತೀನಿ ಮಜಾ ಇರುತ್ತೆ. 240 ಈಸಿಯಾಗಿ ಹೊಡಿತಾರೆ. ಭಾಳ ಇದನ್ನೇ ಬೇಡ, 240 ಹೊಡಿತಾರೆ. ಇದು DC ಗೂ ಅಷ್ಟೊಂದು ಇದಿದೆ. ಬಟ್ ಇವತ್ತು ಬಿಗ್ ಸ್ಕೋರ್ ಗೇಮ್, ನೋ ಡೌಟ್ ಅದರಲ್ಲಿ. ಸೆಂಟ್ರಲ್ ಪಿಚ್ ಟ್ರ್ಯಾಕಲ್ಲಿ ಆಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಬಿಗ್ ಸ್ಕೋರ್ ಗೇಮ್ ಆಗುತ್ತೆ. 200-220 ಹೊಡೆದ್ರು ಕೂಡ ಸೆಕೆಂಡ್ ಚೇಸಿಂಗ್ ಮಾಡೋರಿಗೆ ಇನ್ನೂ ಅನುಕೂಲ ಆಗಬಹುದು ಇವತ್ತಿನ ಪಿಚ್ ರಿಪೋರ್ಟ್. ಯಾರು ಗೆಲ್ತಾರೆ ಕ್ವಿಕ್ಕಾಗಿ? ನನಗನ್ಸಿದ ಮಟ್ಟಿಗೆ SRH. ಯಾಕೆಂದರೆ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಇವತ್ತು ಅವ್ರದ್ದು ಬಾಲಿಂಗ್ ಲೈನಪ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಬ್ಯಾಟಿಂಗ್ ಪಿಚ್ನಲ್ಲಿ ಮತ್ತೊಂದು ದಾಖಲೆಯನ್ನು ಇವತ್ತು ಮಾಡ್ತಾರೆ ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ? ಸರ್, ಪಿಚ್ಚು ಹೋಮ್ ಗ್ರೌಂಡ್ ಇದೆ, DC-ಗೆ ಪ್ಲಸ್ ಆಗ್ಬೋದು. ಸೊ ಯಾಕಂದರೆ ಹಿಂದಿನ ಮ್ಯಾಚ್ಗಳು ನೋಡ್ತಾ ಇದ್ರೆ ನಾನು DC ಗೆಲ್ಲುತ್ತೆ, ಇವತ್ತು ಕಟ್ ಆಗ್ತಾರೆ, ಲೋ ಸ್ಕೋರಿಗೆ ಕಟ್ ಆಗಿ DC ಗೆಲ್ಲುತ್ತೆ. ಪ್ರಿಯಾಂಕ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಒಳ್ಳೆ ಕಾಂಪಿಟೇಷನ್ ಇರುತ್ತೆ, SRH ಗೆಲ್ಲುತ್ತೆ ಅಂತ ಅನ್ಕೊಂಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ. ಯಾಕಂದರೆ ಎರಡೂ ಟೀಮ್ ಸೇಮ್ ಆಗಿದೆ. ನೀವು ಗೆಲ್ಲಬೇಕು ಅಂತಂದರೆ 200+ ಬೇಕೇ ಬೇಕು. 200 ಇದ್ದರೆ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದುವರೆಗೂ ನಾವು ಸೂಪರ್ ಓವರ್ ಅಂತೂ ನೋಡೇ ಇಲ್ಲ. ಬಟ್ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಚಾನ್ಸಸ್ ಇದೆಯಾ ಅದನ್ನು ಕೂಡ ಕಾದು ನೋಡೋಣ. ಬಟ್ ಇವತ್ತು ಪಂದ್ಯ ಅಂತೂ ಚೆನ್ನಾಗಿರುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.